ವಿಶೇಷ ಸತ್ಸಂಗ ಕಾರ್ಯಕ್ರಮಕ್ಕೆ ಶ್ರೀಮತಿ ಗೀತಾ ಪ್ರಕಾಶ್ ಅವರ ಮನೆಗೆ ಆಗಮಿಸಿರುವ ಎಲ್ಲ ಪ್ರೀತಿಯ ಸದ್ಭಕ್ತರಿಗೆ ಅತ್ಯಂತ ಭಕ್ತಿಯಿಂದ ನಮಸ್ಕಾರಗಳನ್ನು ಜಯರಾಮ್ ಕೃಷ್ಣಮನ್ನ ಹೇಳ್ತಾ ಸ್ವಾಮಿ ಪುರುಷೋತ್ತಮಾನಂದಜಿಯವರು ಬರೆದಿರುವ ಶ್ರೀ ಶಾರದಾ ದೇವಿ ಜೀವನಗಂಗಾ ಗ್ರಂಥಪಾರಾಯಣವನ್ನು ನಾವು ಗಮನಿಸ್ತಾ ಬರ್ತಾ ಇದ್ವಿ. ಅದರಲ್ಲಿ ಲೋಕದಾಚೆಯ ಬೆಳಕು ಎನ್ನುವ ಅಧ್ಯಾಯವನ್ನು ಗಮನಿಸ್ತಾ ಇದ್ವಿ. ಶ್ರೀಮಾತೆಯವರು ಯಾರು, ಶ್ರೀಮಾತೆಯವರು ತಮ್ಮ ಸ್ವಸ್ವರೂಪವನ್ನು ಯಾವೆಲ್ಲ ರೀತಿಯಲ್ಲಿ ಯಾವ ಥರದ ಭಕ್ತರಿಗೆ ತೋರಿಸ್ತಾ ಇದ್ರು ಅನ್ನುವಂಥ ವಿಷಯವನ್ನು ಘಟನೆಗಳನ್ನು ನಾವು ಅವಲೋಕಿಸ್ತಾ ಬರ್ತಾ ಇದ್ವಿ. ಮುಂದುವರೆದ ಭಾಗ. ಇನ್ನೊಂದು ಸಂದರ್ಭ, ಜಯರಾಮ್ ಬಾಟಿಯಲ್ಲಿ ಒಂದು ದಿನ ಶ್ರೀಮಾತೆಯವರು ಕಾಯಿಲೆ ಮಲಗಿದ್ದ ಮಗು ರಾಜಿಗೆ ಹೇಳ್ತಾರೆ, ಅದಕ್ಕಿಂತ ಅದಲ್ಲ, ಶ್ರೀಮಾತೆಯವರಿಗೆ ತಮ್ಮ ದೈವತ್ವದ ಸ್ಪಷ್ಟ ಹರಿವು ಎಷ್ಟು ಹಿಂದಿನಿಂದಲೂ ಇತ್ತು ಎಂಬುದನ್ನು ತೋರಿಸುವ ಇನ್ನೊಂದು ಅದ್ಭುತ ಘಟನೆ ಇದೆ. ಅಂದರೆ ಶ್ರೀಮಾತೆಯವರಿಗೆ ತಮ್ಮ ದೈವತ್ವದ ಸ್ಪಷ್ಟ ಹರಿವು ಹೇಗೆ ಇತ್ತು ಅನ್ನೋಂಥ ವಿಷಯ ಬಹಳ ಹಿಂದಿಂದಲೇ ಇತ್ತು. ಅದು ಆ ಅರಿವು ಶ್ರೀಮಾತೆಯವ್ರಿಗೆ ಯಾವಾಗಲೂ ಇತ್ತು ಅಂತ ನಾವು ಗಮನಿಸ್ಬೋದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅದ್ಭುತವಾದ ಘಟನೆಯ ಬಗ್ಗೆ ಸ್ವಾಮಿ ಪುರುಷೋತ್ತಮಾನಂದ ಹೇಳ್ತಾ ಇದ್ದಾರೆ. ಅವರು ಆಗಿನ್ನೂ ದಕ್ಷಿಣೇಶ್ವರದಲ್ಲಿದ್ದ ದಿನಗಳು. ಆಗ ಶ್ರೀಮಾತೆಯವರು ಶ್ರೀರಾಮಕೃಷ್ಣರೊಟ್ಟಿಗೆ ದಕ್ಷಿಣೇಶ್ವರದಲ್ಲಿ ಇದ್ದಂಥ ಸಂದರ್ಭ. ಆಗ ಅವರಿಗೆ ಸುಮಾರು 25 ವರ್ಷವಿರ್ಬೋದು. ಶ್ರೀಮಾತೆಯವರಿಗೆ ಮದುವೆ ಆಗಿ 5 ವರ್ಷ. ಆನಂತರ ಹಲವಾರು ವರ್ಷಗಳನ್ನು ಶ್ರೀಮಾತೆ ತವ್ರ ಮನೇಲಿ ಬೆಳೀತಾರೆ. ಆನಂತರ ಶ್ರೀಮಾತೆಯವರು ರಾಮಕೃಷ್ಣರ ಸೇವೆ ಮಾಡಲಿಕ್ಕೆ ದಕ್ಷಿಣೇಶ್ವರಕ್ಕೆ ಬರ್ತಾರೆ. ಆ ಟೈಮಲ್ಲಿ ಶ್ರೀಮಾತೆಯವ್ರಿಗೆ 25 ವರ್ಷ ಆಗಿರುತ್ತೆ ಅಷ್ಟೇ. ಯೋಗಿನ್ಮ ಅದಾಗಲೇ ಅವರ ಅಂತರಂಗ ಭಕ್ತೆಯಾಗಿದ್ದಳು. ಶ್ರೀಮಾತೆಯ ಜೀವನವನ್ನು ನೀವು ನೋಡ್ತಾ ಹೋದಾಗ ಅಲ್ಲಿ ಶ್ರೀಮಾತೆಯವರ ಪರಿಚಾರಕಿಯರಾಗಿ ಇಬ್ಬರು ವಿಶೇಷವಾಗಿ ಹೆಸರುಗಳು ಬರುತ್ತೆ. ಒಂದು ಯೋಗಿನ್ಮ ಮತ್ತು ಇನ್ನೊಂದು ಗೋಲಾಪ್ಮ ಅಂತ. ಯೋಗಿನ್ಮ ಮತ್ತು ಗೋಲಾಪ್ಮ. ಅದರಲ್ಲಿ ಯೋಗಿನ್ಮ ಅದಾಗಲೇ ಅವರ ಅಂತರಂಗ ಭಕ್ತೆಯಾಗಿದ್ದಳು. ಅಂದರೆ ಅಂತರಂಗ ವಲಯಕ್ಕೆ ಸೇರಿದಂಥ ಭಕ್ತೆ ಯಾರು? ಯೋಗಿನ್ಮ. ಒಂದು ದಿನ ಶ್ರೀಮಾತೆ ಹಠಾತ್ತನೆ, ಯೋಗಿನ್, ನೀನು ಒಣ ಬಿಲ್ವ ಪತ್ರೆಯಿಂದ ಪೂಜೆ ಮಾಡುತ್ತೀಯಾ ಎಂದು ಅವಳನ್ನು ಕೇಳ್ತಾರೆ. ಸಾಮಾನ್ಯವಾಗಿ ಶಿವನಿಗೆ ನಾವು ಆಸೆ ಇರುವಂಥ ಬಿಲ್ವಪತ್ರೆಯನ್ನು ಹಾಕಿ ಪೂಜೆ ಮಾಡುವಂಥ ಪದ್ಧತಿ ಇದೆ. ಯೋಗಿನ್ಮ ಏನಂತಂದರೆ ಅಲ್ಲಿ ಅಂದರೆ ಬಿಲ್ವಪತ್ರೆ ಕೊರತೆ ಇತ್ತೇನೋ, ಹಾಗಾಗಿ ಆಕೆ ಒಣ ಬಿಲ್ವಪತ್ರೆಯಿಂದ ಪೂಜೆ ಮಾಡ್ತಾ ಇದ್ದು ಆ ವಿಷಯ ಶ್ರೀಮಾತೆಯವರಿಗೆ ಗೊತ್ತಾಗುತ್ತೆ. ಅದು ಯಾವ ಥರ ಗೊತ್ತಾಯಿತು ಅದನ್ನು ಮುಂದೆ ಬರುತ್ತೆ. ಆಗ ಶ್ರೀಮಾತೆಯವರು ಆಕೆಯನ್ನು ಕೇಳ್ತಾರೆ, ಅರೆ ಅದು ನಿಜವೇ? ಆ ದಿನಗಳಲ್ಲಿ ಅವಳು ಮನೆಗೆ ದಕ್ಷಿಣೇಶ್ವರದಿಂದ ಬಿಲ್ವ ಪತ್ರಗಳನ್ನು ಕಿತ್ತುಕೊಂಡು ಹೋಗ್ತಾ ಇದ್ದು. ಅಂದರೆ ಅವಳು ದಕ್ಷಿಣೇಶ್ವರದಲ್ಲಿ ಇರ್ತಿರ್ಲಿಲ್ಲ, ಅಂದರೆ ಬೇರೆ ಕಡೆ ಒಂದು ವಾಸದ ಮನೆ ಮಾಡಿಕೊಂಡು ಅಲ್ಲಿರ್ತಾ ಇದ್ದು. ಆಗ ಅವಳು ದಕ್ಷಿಣೇಶ್ವರದಿಂದ ಬಿಲ್ವ ಪತ್ರಗಳನ್ನು ಕಿತ್ಕೊಂಡು ಹೋಗ್ತಾ ಇದ್ದು. ಒಂದು ವೇಳೆ ಅವು ಒಣಗಿ ಹೋದರೂ ಅವುಗಳಿಂದಲೇ ಪೂಜೆ ಮಾಡಿಬಿಡ್ತಾ ಇದ್ದವಳು. ಒಣಗಿ ಹೋದ್ರು, ಯಾಕಂದರೆ ಬಿಲ್ವಪತ್ರೆ ಅತ್ಯಂತ ಶ್ರೇಷ್ಠವಾದದ್ದು ಅಂತ ನಾವು ಗಮನಿಸ್ತೀವಿ. ಆದರೆ ಅವಳಿಗೆ ಈಗ ಆಶ್ಚರ್ಯವೋ ಆಶ್ಚರ್ಯ. ಏನು ಆಶ್ಚರ್ಯ? ತಾನು ಮನೆಯಲ್ಲಿ ಹೇಗೆ ಪೂಜೆ ಮಾಡುತ್ತೇನೆ ಎನ್ನುವುದು ಇವ್ರಿಗೆ ಹೇಗೆ ತಿಳಿದಿತ್ತು, ಅಂದರೆ ಇವ್ರಿಗೆ ಹೇಗೆ ಗೊತ್ತಾಯಿತು ಶ್ರೀಮಾತೆಯವರಿಗೆ ಅಂತ ಅವಳಿಗೆ ಆಶ್ಚರ್ಯ ಆಗುತ್ತೆ. ಯಾರಿಗೆ? ಯೋಗಿನ್ಮಾಗೆ. ಯಾರಿಗೆ? ಯೋಗಿನ್ಮಾಗೆ. ಆದ್ದರಿಂದ ಹೇಳಿದಳು, ಹೌದಮ್ಮ, ಆದರೆ ಅದು ನಿಮಗೆ ಹೇಗೆ ಗೊತ್ತಾಯಿತು ಅಂತ ಆಕೆ ಪ್ರಶ್ನೆ ಮಾಡ್ತಾಳೆ. ಯಾರು? ಯೋಗಿನ್ಮ ಯಾರನ್ನು ಪ್ರಶ್ನೆ ಮಾಡ್ತಾಳೆ? ಶ್ರೀಮಾತೆಯವರನ್ನ ಪ್ರಶ್ನೆ ಮಾಡ್ತಾಳೆ. ಆಗ ಶ್ರೀಮಾತೆಯವರು ನಗುಮೊಗದಿಂದ, ಇಂದು ಬೆಳಗ್ಗೆ ನಾನು ಧ್ಯಾನ ಮಾಡುತ್ತಾ ಕುಳಿತಿದ್ದಾಗ ನೀನು ಒಣ ಬಿಲ್ವಪತ್ರಗಳನ್ನು ನನ್ನ ಎಂದು ಹೇಳ ಹೊರಟವರು ತಕ್ಷಣವೇ ಪದವನ್ನು ನುಂಗಿಕೊಂಡು ಮಾತನ್ನು ಅಷ್ಟಕ್ಕೆ ನಿಲ್ಲಿಸಿ ಪೂಜೆ ಮಾಡುತ್ತಿದ್ದೆ ಎಂದು ಬಿಟ್ಟರು. ಶ್ರೀಮಾತೆ ನಗುಮೊಗದಿಂದ ಹೇಳ್ತಾರೆ, ಇಂದು ಬೆಳಗ್ಗೆ ನಾನು ಧ್ಯಾನ ಮಾಡ್ತಾ ಕುಳಿತಿದ್ದೆ, ನೀನು ಒಣ ಬಿಲ್ವಪತ್ರಗಳನ್ನು ನನ್ನ ಮೇಲೆ ಹಾಕ್ತಾ ಇದ್ದೆ ಅಂತ ಹೇಳಿ ಕೊಡ್ತಾರೆ. ಅದು ಆ ಪದವನ್ನು ನುಂಗಿಕೊಂಡು ಮಾತನ್ನು ಅಷ್ಟಕ್ಕೆ ನಿಲ್ಲಿಸಿ ಪೂಜೆ ಮಾಡ್ತಾ ಇದ್ದೆ ಎಂದ್ಬಿಡ್ತಾರೆ. ಬುದ್ಧಿವಂತಳಾದ ಯೋಗಿನ್ಮ ವಿಸ್ಮಯ ಮೂಕಳಾಗಿ ಅವರ ಮುಖವನ್ನೇ ನೋಡುತ್ತಾ ನಿಂತಳು. ಯಾಕಂದರೆ ಅವಳಿಗೆ ಸ್ವಲ್ಪ ಬುದ್ಧಿ ಇತ್ತು, ಮತ್ತೆ ಬಹಳ ಚುರುಕು ಬುದ್ಧಿ. ಯಾರಿಗೆ? ಯೋಗಿನ್ಮಗೆ. ಬುದ್ಧಿವಂತರಾದಂಥ ಯೋಗಿನ್ಮ ಅತ್ಯಂತ ವಿಸ್ಮಯ ಮೂಕಳಾಗಿ ಅಂದರೆ ಶ್ರೀಮಾತೆಯವರ ಮುಖವನ್ನೇ ನೋಡ್ತಾ ನಿಂತ್ಕೊಂತಾಳೆ. ಶ್ರೀಮಾತೆಯವರ ಮುಖ ಲಜ್ಜೆಯಿಂದ ಕೆಂಪೇರಿ ಬೇರೇನೂ ಹೇಳಲು ತೋರದೆ ಅವಳನ್ನು ಅಪ್ಪಿಕೊಂಡು ಬಿಟ್ಟರು. ಶ್ರೀಮಾತೆಯವರ ಮುಖ ಅತ್ಯಂತ ಕೆಂಪಾಗಿ ಬೇರೇನು ಹೇಳಲಿಕ್ಕೆ ತೋರದೆ ಶ್ರೀಮಾತೆಯವರು ಆ ಯೋಗಿನ್ಮನ ಅಪ್ಕೊಂಡ್ಬಿಡ್ತಾರೆ. ಯೋಗಿನ್ಮ ಆ ಅಪ್ಪುಗೆಗೆ ತನ್ನ ಮಗಳ ಅಪ್ಪುಗೆ ಅಂತ ಅವಳಿಗೆ ಮಗಳಿರ್ತಾಳೆ ಯೋಗಿನ್ಮಗೆ. ಆ ಅಪ್ಪುಗೆ ಥರನೇ ಶ್ರೀಮಾತೆಯವರ ಅಪ್ಪಿಗೆ ಅವಳಿಗೆ ಭಾಸವಾಗುತ್ತೆ. ಆ ಅಪ್ಪುಗೆ ಅಂತ ಅನಿಸಿ ಆವೇಶದಿಂದ ಮೈಮರೆತು ಶ್ರೀಮಾತೆಯವರನ್ನು ಬಲವಾಗಿ ಅಪ್ಪಿಕೊಂಡು ಅವರ ಕೆನ್ನೆಗೆ ಮುತ್ತಿರ್ತಾಳೆ. ಆದರೆ ಮರುಗಳಿಗೆ ಮೈ ತಿಳಿದು ಅವರ ಚರಣ ಕಮಲಗಳಿಗೆ ನಮಿಸಿ ಪಾದ ಧೂಳಿಯನ್ನು ಹಣೆಗೆ ಮುಟ್ಟಿಸಿಕೊಂಡಳು. ಅಂದರೆ ಎಲ್ಲೋ ಒಂದು ಕಡೆ ಸಲಿಗೆ ಅದು ಜಾಸ್ತಿ ಆಯಿತು. ಆಮೇಲೆ ಅವಳಿಗೆ ಅರಿವಾಯಿತು. ಆಮೇಲೆ ಮತ್ತೆ ಶ್ರೀಮಾತೆಯವರ ಚರಣಗಳಿಗೆ ನಮಸ್ಕಾರ ಮಾಡ್ತಾ ಶ್ರೀಮಾತೆಯವರ ಪಾದಧೂಳಿಯನ್ನು ಹಣೆಗೆ ಹಚ್ಕೊಳ್ತಾಳೆ.
ಶ್ರೀಮಾತೆಯವರು ಅಲ್ಲಿಂದ ಎದ್ದು ನಹಬತ್ ಖಾನೆಯ ಹೊರಜಗಿಲಿಗೆ ಹೋಗಿ ನಿಂತುಕೊಳ್ತಾರೆ. ಶ್ರೀಮಾತೆಯವರು ನಹಬತ್ ಖಾನೆ